ಜಿಪ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ರತ್ನ ಫಾಲ್ಸ್ ಹೋಗ್ತಾ ಇದೆ ನೋಡಿ ಇಲ್ಲಿ. ಹಾಯ್ ಅಸ್ಸಲಾಮು ಅಲೈಕುಂ, ನಮಸ್ತೆ ಫ್ರೆಂಡ್ಸ್. ನಾವಿವತ್ತು ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಸೊ ನೈಟೇ ಬಂದು ರೂಮ್ ಚೆಕ್-ಇನ್ ಆಗಿದೆ. ಸೊ ಫ್ರೆಶಪ್ ಆಗಿ ಇವಾಗ ಚೆಕ್ಔಟ್ ಮಾಡ್ತಾ ಇದ್ವಿ. ಗಾಯ್ಸ್ ಎಮ್ಮೆ ಬೆಣ್ಣೆ ಗಾಯ್ಸ್. ಫ್ಯೂಯಲ್ಗೆ 2ನೇ ಸ್ಟಾಪ್ ಇದು. ಚಿಕ್ಕಮಂಗ್ಳೂರಲ್ಲಿ ಹಾಕಿಸ್ತಾ ಇದ್ದೀವಿ. ಹಾಕಿ. ಸ್ವಲ್ಪ ಮೆಲ್ಲು ಬರ್ತಾ ಇದೆ ನೀರು. ಮಳೆಗಾಲದಾಗ ಇನ್ನೂ ಸ್ವಲ್ಪ ಸ್ಪೀಡ್ ಆಗಿ ಬರುತ್ತೆ. ಬಾಬಾ ಬುಡನ್ಗಿರಿ ರೋಡಲ್ಲಿ ಹೋಗ್ತಾನೆ ಲೆಫ್ಟ್ ಸೈಡಲ್ಲಿ ಇದು ಜರಿ ಫಾಲ್ಸ್ ಇರೋದು. ಇದು ಸಪ್ರೇಟ್ ಜೀಪ್ ಮಾಡ್ಕೊಂಡು ಹೋದರೆ 800 ರೂಪೀಸ್ ಚಾರ್ಜಸ್ ಆಗುತ್ತೆ. ಪರ್ ಹೆಡ್ ಶೇರಿಂಗಲ್ಲಿ ಹೋಗ್ತೀರಾ ಅಂದರೆ 100 ಇಲ್ಲ 150 ಆ ಥರ ಆಗುತ್ತೆ. ಜೀಪ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಫುಲ್ ಆಫ್ ರೋಡ್. ಸಣ್ಣ ಫಾಲ್ಸ್ ಹೋಗ್ತಾ ಇದೆ ನೋಡಿ ಇಲ್ಲಿ. ಸೊ ಫ್ರೆಂಡ್ಸ್, ದುಡ್ಡು ಕೊಟ್ಟು ಮೈಕಾ ಮಾಡ್ಕೊಬೇಕಾದ್ರೆ ಈ ಥರ ಪ್ಲೇಸಿಗೆಲ್ಲ ಬರಬೇಕು ಅವಾಗ. ಸೊ ಯಾವುದೇ ಫಾಲ್ಸಿಗೆ ಬರ್ರಿ, ಎಲ್ಲಿಗಾನ ಬರ್ರಿ, ಬಟ್ ವೀಕೆಂಡಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಜನಸಾಗರ ಈ ಥರ ಇರುತ್ತೆ. ಚಿಕ್ಕಮಗಳೂರಿನಲ್ಲಿರೋ ಜರಿ ವಾಟರ್ ಫಾಲ್ಸ್ ಇದು. ಜರಿ ಫಾಲ್ಸಿನ ಮೇಲಿಂದ ವ್ಯೂ ನೋಡಿ ಎಷ್ಟು ಸೂಪರ್ ಆಗಿದೆ. ಜರಿ ಫಾಲ್ಸ್ನ ಒಂದು ಒಳ್ಳೆ ಅದ್ಭುತವಾದ ನೋಟ ನೋಡಿಕೊಂಡು ಇಲ್ಲಿಂದ ನಾವು ಹೊರ್ತಾ ಇದ್ದೀವಿ. ಫುಲ್ ಚಿಲ್ಡ್ ವಾಟರ್, ನ್ಯಾಚುರಲ್ ವಾಟರ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಪ್ಲೇಸ್ ಇದು. ನೀವೇನಾರ ಬಂದರೆ ಒಂದ್ಸಲ ವಿಸಿಟ್ ಮಾಡಿ, ಜರಿ ವಾಟರ್ ಫಾಲ್ಸ್ ಅಂತ ಹೇಳಿ. ಸೊ ನಾವು ಅಲ್ಲಿ ಫಸ್ಟೇ ಹತ್ತಿದಾಗ ಅಮೌಂಟ್ 800 ರೂಪೀಸ್ ಏನು ಕೊಟ್ಟಿರ್ತೀವೋ ಅದು ಕೊಟ್ಟಾಗ ಒಂದು ಟೋಕನ್ ಕೊಟ್ಟಿರ್ತಾರೆ. ಒಂದು ಗಾಡಿ ತೊಗೊಂಬಂದು ಬಿಟ್ಟಿರುತ್ತೆ. ಆ ಟೋಕನ್ ಏನು ಕೊಟ್ಟಿರ್ತಾರೋ ಅದು ಹೋಗ್ಬೇಕಾದ್ರೆ ಟೋಕನ್ ತೋರಿಸಿದ್ರೆ ಇನ್ನೊಂದು ಗಾಡಿ ಕರ್ಕೊಂಡೋಗುತ್ತೆ. ಕ್ಯೂ ಸಿಸ್ಟಮ್ ಇದು. ಫಸ್ಟ್ ಯಾವ್ದು ನಿಂತಿರುತ್ತೋ ಬಂದಾಗ ಆ ಟೋಕನ್ ಕೊಟ್ಟರೆ ಈ ಗಾಡಿ ಫಸ್ಟ್ ಯಾವ್ದು ಇರುತ್ತೋ ಅದು ಕರ್ಕೊಂಡು ಹೋಗ್ತಾರೆ ನಮಗೆ. ಜರಿ ಫಾಲ್ಸ್ ಬಂದಿದ್ದಕ್ಕೊಂದು ಒಳ್ಳೆ ವ್ಯೂ, ಹಾಗೆ ಜೀಪ್ ಆಫ್ ರೋಡಿಂಗ್ ಜರ್ನಿನೂ ಚೆನ್ನಾಗಾಯಿತು. ನಾವೀಗ ಬಂದಿರೋದು ಮಾಣಿಕ್ಯದರ. ಮಾಣಿಕ್ಯದರಕ್ಕೆ 5 ರೂಪಾಯಿ ಪರ್ ಪರ್ಸನ್ ಟಿಕೆಟ್ ಇಲ್ಲಿ. ಮಳೆ ಟೈಮಲ್ಲಿ ಬರ್ತಿದ್ರೆ ಸ್ವಲ್ಪ ನೀರು ಪ್ರೆಷರ್ ಜಾಸ್ತಿ ಇರೋದು. ಮಳೆ ಇಲ್ಲದೆ ಸಣ್ಣದಾಗಿ ಬೀಳ್ತಾ ಇದೆ ಮಾಣಿಕ್ಯದರದಲ್ಲಿ ನೀರು. ಜನ ನೋಡಿ ಎಷ್ಟಿದ್ದಾರೆ. ಜನ ಜಂಜಾಟ ನೋಡಿ ಸ್ನಾನ ಮಾಡೋ ಹಾಗೆ ಮಾಣಿಕ್ಯದರ ನೋಡ್ಕೊಂಡು ಹೊರಗಡೆ ಬಂದರೆ ಇದು ಶಾಪ್ ಎಲ್ಲ ಇದು ಮೈಕೈ ನೋವಿಗೆ ಆಯುರ್ವೇದದ ಪದಾರ್ಥಗಳು ಮಾರ್ತಾರೆ ಇಲ್ಲಿ.
ನಾವಿವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಕೆಳಗಡೆ ದರ್ಗಾ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಇವಾಗ ನೋಡ್ತಿರೋದು ಬಾಬಾ ಬುಡೇನ್ ಸಾಹಬ್ ಅವರ ದರ್ಗಾ. ಇವಾಗ ಎಂಟರ್ ಆಗ್ತಿದೆ ನಾವು. ಒಂದು ಬ್ಯಾಡ್ ನ್ಯೂಸ್ ಏನಂದರೆ, ಗುಹೆ ಒಳಗಡೆ ಕ್ಯಾಮ್ರಾ ಮತ್ತು ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಮೊಬೈಲ್ ಕಾರಲ್ಲೇ ಬಿಟ್ಟು ಒಳಗೆ ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್, ಒಳಗಡೆ ಕ್ಯಾಮ್ರಾ ಮತ್ತು ಮೊಬೈಲ್ ಅಲೋವ್ ಇಲ್ಲ. ಸೊ ಹಾಗಾಗಿ ಹೊರಗಡೆಯಿಂದನೇ ವ್ಯೂ ತೋರಿಸ್ತಾ ಇದೆ ನೋಡಿ. ಇದು ಏನು ಯೆಲ್ಲೋ ಕಲರ್ ಮಧ್ಯದಲ್ಲಿ ಕಟ್ಟಡ ಕಾಣ್ತಿದೆಯೋ ಅದೇ ಗುಹೆ. ಆ ಗುಹೆ ಒಳಗಡೆ ಹೋದರೆ ದರ್ಗಾ ಇದೆ. ಸೊ ಅದನ್ನು ನೋಡಿಕೊಂಡು ಬರ್ಬೋದು. ಸೊ ಫ್ರೆಂಡ್ಸ್, ನೀವು ಇವಾಗ ನೋಡ್ತಿರೋದು ದಬ್ದಬೆ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಫ್ರೆಂಡ್ಸ್, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.